ದೇಶದ 26 ನಾಗರಿಕರ ಸಿಂಧೂರವನ್ನು ಅಳಿಸಿರ್ತಕ್ಕಂಥ ಏನು ಉಗ್ರರ ಒಂದು ಕೃತ್ಯಕ್ಕೆ ಇವತ್ತು ಭಾರತ ದೇಶದ ಸೈನಿಕರು ಒಂದು ಉಗ್ರರನ್ನ ಸದೆ ಬಡಿಯುವಂಥ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ಮೂಲಕ ಇಡೀ ದೇಶವೇ ಸಲ್ಯೂಟ್ ಹೊಡೆಯುವಂಥ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಶ್ರೀರಾಮ್ ಸೇನೆಯ ನೇತೃತ್ವದಲ್ಲಿ ಸಾಕಷ್ಟು ಜನ ಇವತ್ತು ಏನು ಭಾರತೀಯ ಸೈನ್ಯಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು, ನಿವೃತ್ತ ಸೈನಿಕರು, ಅದೇ ರೀತಿ ಏನು ಶ್ರೀರಾಮ್ ಸೇನೆ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಒಂದು ಅಭಿನಂದನಾ ಒಂದು ಇಲ್ಲಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಒಂದು ಕೈಯಲ್ಲಿ ಭಾರತ ಸೇನೆಗೆ ಅಭಿನಂದನೆಗಳು ಅಂತಕ್ಕಂಥ ಫ್ಲೆಕ್ಸ್ಗಳನ್ನು ಹಿಡಿದು ಸಿಂಧೂರವನ್ನು ಹಚ್ಚುವ ಮೂಲಕ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಏನು ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಯಾಕಂದರೆ ಭಾರತೀಯ ಸೇನೆಯ ಇವತ್ತು ಒಂದು ದಿಟ್ಟತನಕ್ಕೆ, ನರೇಂದ್ರ ಮೋದಿಯವರ ಒಂದು ದಿಟ್ಟತನಕ್ಕೆ ಒಂದು ಸಲಾಂ ಹೊಡೆಯುವಂಥ ಕಾರ್ಯ ಇಲ್ಲಿ ನಡೀತಾ ಇದೆ, ಸಲ್ಯೂಟ್ ಹೊಡೆಯುವಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ಸಾಕಷ್ಟು ಜನ ಇದ್ದಾರೆ. ನನ್ನ ಜೊತೆಗೆ ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಆಪರೇಷನ್ ಸಿಂಧೂರ್ ಸೈನಿಕರ ಈ ಒಂದು ದಿಟ್ಟತನಕ್ಕೆ ಏನು ಹೇಳ್ತೀರಿ ಸರ್? ಆಪರೇಷನ್ ಸಿಂಧೂರ್ ಹೆಸರು ಇಟ್ಟು ನಿನ್ನೆ ರಾತ್ರಿ ಒಂದು ಶುಭಾರಂಭ ಮಾಡಿದ್ದಕ್ಕೆ ನಮ್ಮ ದೇಶದ ಸೈನಿಕರಿಗೆ, ನರೇಂದ್ರ ಮೋದಿಯವರಿಗೆ ನಾವು ಮಾಜಿ ಸೈನಿಕರ ಜೊತೆಗೆ ಶ್ರೀರಾಮ್ ಸೇನೆ ಸಂಘಟನೆಯವರ ಸಲ್ಯೂಟ್ ಹೊಡಿತಾ ಇದ್ದೀವಿ. ಇವತ್ತು 78 ವರ್ಷದಿಂದ ಆ ಪಾಪಿ ಪಾಕಿಸ್ತಾನಕ್ಕೆ ಸಲಾಮ್ ಹೊಡಿತಾ ಬಗ್ಗಿ ತಗ್ಗಿ ಡೊಗ್ಗಿ ನಡೀತಾ ಬಂದೀವಿ. ಎಲ್ಲ ರೀತಿಯ ಕಾಂಪ್ರಮೈಸ್ ಮಾಡ್ಕೊಂಡಿವಿ. ಆದರೆ ಈಗಿನ ನೇತೃತ್ವ ಇನ್ನು ಕಾಂಪ್ರಮೈಸ್ ಇಲ್ಲ. ಇನ್ನು ಏನು ಇದ್ದರೂ ಒಳಗಡೆಗೆ ಹೊಕ್ಕು ಗುಸ್ಕೆ ಮಾರಂಗೆ ಅಂತನ್ನುವಂಥದ್ದು ಉತ್ತರ ನಿನ್ನೆಯಿಂದ ಪ್ರಾರಂಭ ಆಗಿದೆ. 9 ಕಡೆಗೆ ಬಾಂಬ್ ದಾಳಿ ಆಗಿದೆ. 100ಕ್ಕೂ ಹೆಚ್ಚು ಟೆರರಿಸ್ಟ್ಗಳು ಅಲ್ಲಾಹ್ಗೆ ಪಾಸ್ ಹೋಗಿದ್ದಾರೆ. ಸೊ ಇದಕ್ಕೆ ತಕ್ಕ ಉತ್ತರ ಇನ್ನು ಮುಂದಿನ ದಿನಗಳಲ್ಲೂ ಕೊಡ್ತಾರೆ ಅಂತನ್ನುವಂಥ ವಿಶ್ವಾಸ ಇದೆ. ಸೊ ಇದು ಒಂದು ಒಳ್ಳೆಯ ಶುಭಾರಂಭಕ್ಕೆ 140 ಕೋಟಿ ಭಾರತೀಯರು, ನೌಜವಾನ್ ಸೈನಿಕರಿಗೆ ಮತ್ತು ಭಾರತೀಯರಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸುವ ಇವತ್ತಿನ ಕಾರ್ಯಕ್ರಮ ಇದು. ಒಂದು ಕಡೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ಅಡಗುತಾಣಗಳನ್ನು ಧ್ವಂಸ ಮಾಡುವಂಥ ನಿಟ್ಟಿನಲ್ಲಿ ಸೈನ್ಯ ಇವತ್ತು ಮುಂದಾಗಿದೆ ಸರ್. ಒಂದು ಕಡೆ ಈ ಇಡೀ ದೇಶವೇ ಕೊಂಡಾಡ್ತಾ ಇದೆ. ಆದರೆ ಕಾಂಗ್ರೆಸ್ನವರು ಎಲ್ಲ ಒಂದು ಕಡೆ ಶಾಂತಿ ಮಂತ್ರವನ್ನು ಪಠಿಸಬೇಕಾಗಿತ್ತು ಅಂತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಸರ್? ಕಾಂಗ್ರೆಸ್ಸು ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೆ ಅಹಿಂಸೆ 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 ಅಂತ ಹೇಳಿ ಭಾರತೀಯರನ್ನೆಲ್ಲರನ್ನೂ ಹೇಡಿಗಳನ್ನಾಗಿ ಮಾಡಿದಂಥ ಕಾಂಗ್ರೆಸ್ಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಮೇಲೆ ದಾಳಿ ಆಗ್ತಾ ಇರುವಂಥ ಸಂದರ್ಭದಲ್ಲೂ ಗಾಂಧಿಯ ಶಾಂತಿಯನ್ನು ಹೇಳ್ತಾ ಇದ್ದೀರಿ ನೀವು. ನಾಚಿಕೆ ಆಗಬೇಕು. 26 ಜನರ ಹೆಣಗಳು ಬಿದ್ದಿದ್ದಾವ್ರೆ. ಸಾವಿರಾರು ಸೈನಿಕರ ಹೆಣಗಳು ಬಿದ್ದಿದ್ದಾವೆ. ನೀವು ಈಗಲೂ ಗಾಂಧೀಜಿ ಹೆಸರು ಹೇಳ್ತೀರಿ. ಸೊ ನಾಮಾರ್ಥಗಳಿದ್ದೀರಿ ನೀವು ಕಾಂಗ್ರೆಸ್ನವರು, ಹೇಡಿಗಳಿದ್ದೀರಿ ನೀವು, ಪಾಕಿಸ್ತಾನದ ಪರವಾಗಿದ್ದೀರಿ ನೀವು ಕಾಂಗ್ರೆಸ್ನವರು. ಸೊ ಇವತ್ತಿನ ದಿನದಲ್ಲಿ ಪಾಕಿಸ್ತಾನಕ್ಕೆ ಉತ್ತರ ಕೊಡುವಂತಹ ಮಾನಸಿಕತೆ, ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಹೇಳೋದು ಬಿಟ್ಟು, ಛತ್ರಪತಿ ಶಿವಾಜಿಯ ಹೆಸರು ಹೇಳೋದು ಬಿಟ್ಟು, ಗಾಂಧೀಜಿಯ ಹೆಸರು ಹೇಳಿಕೊಂಡು ಮತ್ತೆ ಶಾಂತಿಯ ಪರಿಪಾಲನೆ ಮಾಡಿ ಭಾರತೀಯರನ್ನು ಎಷ್ಟು ಜನ ಬಲಿ ತಗೊಳ್ಳೋರಿದ್ದೀರಿ ಕಾಂಗ್ರೆಸ್ನವರೇ, ಸಾಕು. ಈಗ ನಮ್ಮ ಮೇಲ್ಗಡೆ ಕೂತಂಥವರು ಬಹಳ ದೊಡ್ಡ ಸರಿಯಾದ ಉತ್ತರ ಕೊಡುವಂಥ ವ್ಯಕ್ತಿ ಕೂತಿದ್ದಾರೆ. ಭಾರತ ಮಾತೆಯ ಸಿಂಧೂರಿಗೆ ತೊಂದರೆ ಆದಂಥ ಉತ್ತರ ಕೊಡೋಗೋಸ್ಕರನೇ ಆಪರೇಷನ್ ಸಿಂಧೂರ್ ಪ್ರಾರಂಭ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಿವೃತ್ತ ಸೈನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಸೈನ್ಯದ ಈ ನಡೆ ಬಗ್ಗೆ, ಈ ಒಂದು ದಿಟ್ಟ ನಿರ್ಧಾರದ ಬಗ್ಗೆ ಏನು ಹೇಳ್ತೀವಿ? ಇದು ಆಪರೇಷನ್ ಸಿಂಧೂರ್ ಮಾಡಿರೋದು ನಮಗೆ ತುಂಬ ಒಂದು ಖುಷಿ ಕೊಟ್ಟ ವಿಚಾರ ಸರ್. ನಾವು ಸೇನೆಯಲ್ಲಿ ಸರ್ವಿಸ್ಸು ಮುಗಿಸ್ಕೊಂಡು ಬಂದಿದ್ದೀವಿ. ಆದರೂ ನಾವು ಬಂದ ನಂತರ ಈ ಥರ ಒಂದು ದಿಟ್ಟ ಕ್ರಮ ತೊಗೊಂಡಿರೋದು ನಮಗೆ ತುಂಬ ಹೆಮ್ಮೆ ವಿಷಯ. ಎಲ್ಲ ಭಾರತೀಯ ನಾಗರಿಕರಿಗೂ ಒಂದು ಖುಷಿಯ ವಿಚಾರ ಸರ್. ಈ ಥರ ಅವರು ನಮ್ಮ ಮೇಲೆ ಇದು ಮಾಡಿದಾಗ ಅದಕ್ಕೆ ಪ್ರತಿಕಾರ ನಾವು ತೀರಿಸಲೇಬೇಕು. ಆಗಲೇ ಅವ್ರಿಗೆ ನಮ್ಮ ಮೇಲೆ ಒಂದು ಇದು ಬರುತ್ತೆ. ಹಾಗಾಗಿ ನಮ್ಮ ಸೇನೆ ಮೇಲೆ ನಮಗೆ ಹೆಮ್ಮೆ ಹಾಗೂ ಗರ್ವ ಇದೆ ಸರ್. ಈಗ ಒಂದು ಕಡೆ 26 ಜನ ಬಲಿದಾನವನ್ನು ಕೊಟ್ಟರು, ಬಲಿಯಾದರು ಉಗ್ರರ ಒಂದು ದಾಳಿಗೆ. ಈ ಆಪರೇಷನ್ ಸಿಂಧೂರ್ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅನಿಸ್ತಾ ಸರ್? ಈ ಆಪರೇಷನ್ ಸಿಂಧೂರ್ ಅಂತ ಎದಕ್ಕೆ ಕೊಟ್ಟರೆ ಗೊತ್ತಾ?
ಹೆಣ್ಣು ಮಕ್ಕಳ ಒಂದು ಸಿಂಧೂರನ್ನು ಕಸ್ಕೊಂಡ್ರಲ್ಲ, ಆ ಸಿಂಧೂರನ್ನು ಒಂದು ಚಿಹ್ನೆಯಾಗಿ ಈ ಆಪರೇಷನ್ ಸಿಂಧೂರ್ ಅಂತ ಈ ಮೋದಿಜಿಯವರು ಕೊಟ್ಟರು. ಅದು ಯಾರಿಗೂ ಗೊತ್ತಿಲ್ಲ ಆಪರೇಷನ್ ಸಿಂಧೂರ್ ಅಂದ್ರೇನು, ಸಿಂಧೂರ್ ಅಂದ್ರೇನು. ಆಪರೇಷನ್ ಸಿಂಧೂರಿಂದ ಯಾವ ಒಂದು ಹೆಣ್ಣು ಮಕ್ಕಳ ಸಿಂಧೂರ ಅಳಕಿಸಿದಲ್ಲ, ನಾವು ವಾಪಸ್ಸು ಆ ಸಿಂಧೂರನ್ನ ಹಚ್ಚು ಬಲ್ಲೆ, ಆ ಸಿಂಧೂರನ್ನ ಒಂದು ಗೌರವ ಕೊಡಬಲ್ಲೆ ಅಂತೇಳಿ ಒಂದು ಆಪರೇಷನ್ ಸಿಂಧೂರ್ ಅಂತ ಆ ಒಂದು ಹೆಸರನ್ನು ಕೊಟ್ಟರು. ಅದು ಒಂದು 12 ದಿನ ಆದ್ಮೇಲೆ ಕೊಟ್ಟರು ಅವರು. ಇಲ್ಲಿ ಮಟ್ಟ ಏನಿದ್ರಲ್ಲ ಅವರೆಲ್ಲ ವಾಚ್ ಮಾಡ್ಕೊತ ಇದ್ರು. 12 ತಾರೀಕಿಗೆ ಅವರು ತಿಥಿ ಮಾಡಿದ್ರು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಬರಲಿ ಅಂತೇಳಿ 12 ದಿನಕ್ಕೆ ಅವರು ಈ ಒಂದು ಆಪರೇಷನ್ ಮಾಡಿದರು. ಅದಕ್ಕೆ ಅಂತೇಳಿ ಇವತ್ತು ಆಪರೇಷನ್ ಸಿಂಧೂರ್ ಅಂತೆ ಮಧ್ಯರಾತ್ರಿ 12 ನಂತರ ಮಾಡಿದ್ರು. ಆ 11 ಒಳಗಾಗಿದ್ರ ಅದು 11 ದಿನ ಆಗಿತ್ತು. 12 ಗಂಟೆ ನಂತರ ಅವರು ಈ ಆಪರೇಷನ್ ಮಾಡಿದರು. 12 ದಿನ ಆಗಲಿ ಅವ್ರ ತಿಥಿ ಮಾಡೋಣಂತ ಅವ್ರದ್ದೊಂದು ಗುರಿ ಇತ್ತು. ಇದೆಲ್ಲ ಅದು ಅವ್ರದ್ದೊಂದು ಪ್ರೀ ಪ್ಲಾನಿಂಗ್ ಆಗಿತ್ತು. ಅದು ಯಾರಿಗೆ ಹೇಳಿಕೊಡಲ್ಲ. ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ. ಅದೇ ಒಂದು ಗುರು ಮಂತ್ರ. ಎಸ್ ಸರ್, ಅದು ಇದೇ ಥರ ನಡೆಯುತ್ತೆ. ಅವ್ರಿಗೆ ಪ್ರತ್ಯುತ್ತರ ಕೊಡ್ತೀವಿ. ನಾವು ಸುಮ್ಮನೆ ಕುಂದ್ರಲ್ಲ ಈ ಥರ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಸೈನಿಕರು ಯುದ್ಧ ಸಾರಿದರೆ ಪ್ರಧಾನಮಂತ್ರಿ ಹಾಗೂ ನಮ್ಮ ಸೈನ್ಯದ ವತಿಯಿಂದ ನಮಗೆ ಕರೆ ಬಂದರೆ ನಾವು ಮತ್ತೆ ದೇಶಕ್ಕೋಸ್ಕರ ಸೇವೆ ಸಲ್ಲಿಸೋಕೆ ಹೋಗೋಕ್ಕೆ ನಿವೃತ್ತ ಸೈನಿಕರು ಎಲ್ಲರೂ ರೆಡಿಯಾಗಿದ್ದೀವಿ ಸರ್. ಇದಿಷ್ಟು ಪ್ರಮೋದ್ ಮುತಾಲಿಕ್ ಹಾಗೂ ನಿವೃತ್ತ ಸೈನಿಕರ ಒಂದು ಮಾತುಗಳು. ಒಂದ್ ಕಡೆ ದೇಶದ ನಾಗರಿಕರ ಒಂದು ಸಿಂಧೂರವನ್ನ ಅಳಿಸಿದಂತ ಉಗ್ರರ ಅಡಗುತಾಣಗಳನ್ನ ಧ್ವಂಸ ಮಾಡುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿಯನ್ನ ನೀಡುವಂತ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಸೇನೆ ಮುಂದಾಗಿದೆ. ಇದೇ ರೀತಿ ಪಾಕಿಸ್ತಾನದ ಒಂದು ನಡೆ ವಿರುದ್ಧ ಹೋರಾಟವನ್ನ ಮಾಡುವ ಮೂಲಕ ಮತ್ತೆ ಅವರನ್ನ ಹಿಮ್ಮೆಟ್ಟಿಸುವಂತ ಕೆಲಸಕ್ಕೆ ಮುಂದಾಗಲಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ದೇಶದ 26 ನಾಗರಿಕರ ಸಿಂಧೂರವನ್ನ ಅಳಿಸಿರ್ತಕ್ಕಂಥ ಏನು ಉಗ್ರರ ಒಂದು ಕೃತ್ಯಕ್ಕೆ ಭಾರತ ದೇಶದ ಸೈನಿಕರು ಒಂದು ಉಗ್ರರನ್ನ ಸದೆ ಬಡಿಯುವಂಥ ನಿಟ್ಟಿನಲ್ಲಿ ಆಪರೇಷನ್ ಸಿಂಧೂರ್ ಮೂಲಕ ಇಡೀ ದೇಶವೇ ಸೆಲ್ಯೂಟ್ ಹೊಡೆಯುವಂಥ ಒಂದು ಕಾರ್ಯಕ್ಕೆ ಮುಂದಾಗಿರುವಂಥ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಸಾಕಷ್ಟು ಸಂಭ್ರಮ ಮನೆ ಮಾಡಿದೆ. ಹುಬ್ಬಳ್ಳಿಯಲ್ಲೂ ಕೂಡ ಶ್ರೀರಾಮ್ ಸೇನೆಯ ನೇತೃತ್ವದಲ್ಲಿ ಸಾಕಷ್ಟು ಜನ ಏನು ಭಾರತೀಯ ಸೈನ್ಯಕ್ಕೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ನಿವೃತ್ತ ಸೈನಿಕರು, ಅದೇ ರೀತಿ ಏನು ಶ್ರೀರಾಮ್ ಸೇನೆ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಒಂದು ಅಭಿನಂದನಾ ಇಲ್ಲಿ ಸಂಭ್ರಮವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ಜನ ಒಂದು ಕೈಯಲ್ಲಿ ಭಾರತ ಸೇನೆಗೆ ಅಭಿನಂದನೆಗಳು ಅಂತಕ್ಕಂಥ ಫ್ಲೆಕ್ಸ್ಗಳನ್ನು ಹಿಡಿದು ಸಿಂಧೂರವನ್ನು ಹಚ್ಚುವ ಮೂಲಕ ಈ ಒಂದು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ನನ್ನ ಜೊತೆಗೆ ಏನು ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ. ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ಯಾಕಂದರೆ ಭಾರತೀಯ ಸೇನೆಯ ಒಂದು ದಿಟ್ಟತನಕ್ಕೆ, ನರೇಂದ್ರ ಮೋದಿಯವರ ಒಂದು ದಿಟ್ಟತನಕ್ಕೆ ಒಂದು ಸಲಾಂ ಹೊಡೆಯುವಂಥ ಕಾರ್ಯ ಇಲ್ಲಿ ನಡೀತಾ ಇದೆ, ಸಲ್ಯೂಟ್ ಹೊಡೆಯುವಂಥ ಕಾರ್ಯ ಇಲ್ಲಿ ನಡೀತಾ ಇದೆ. ಸಾಕಷ್ಟು ಜನ ಇದ್ದಾರೆ. ನನ್ನ ಜೊತೆಗೆ ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಆಪರೇಷನ್ ಸಿಂಧೂರ್ ಸೈನಿಕರ ಈ ಒಂದು ದಿಟ್ಟತನಕ್ಕೆ ಏನು ಹೇಳ್ತೀರಿ ಸರ್? ಆಪರೇಷನ್ ಸಿಂಧೂರ್ ಹೆಸರು ಇಟ್ಟು ನಿನ್ನೆ ರಾತ್ರಿ ಒಂದು ಶುಭಾರಂಭ ಮಾಡಿದ್ದಕ್ಕೆ ನಮ್ಮ ದೇಶದ ಸೈನಿಕರಿಗೆ, ನರೇಂದ್ರ ಮೋದಿಯವರಿಗೆ ನಾವು ಮಾಜಿ ಸೈನಿಕರ ಜೊತೆಗೆ ಶ್ರೀರಾಮ್ ಸೇನೆ ಸಂಘಟನೆಯವರ ಸೆಲ್ಯೂಟ್ ಹೊಡಿತಾ ಇದ್ದೀವಿ. ಇವತ್ತು 78 ವರ್ಷದಿಂದ ಆ ಪಾಕಿಸ್ತಾನಕ್ಕೆ ಸಲಾಂ ಹೊಡಿತಾ ಬಗ್ಗಿ ತಗ್ಗಿ ಡೊಗ್ಗಿ ನಡೀತಾ ಬಂದೀವಿ. ಎಲ್ಲ ರೀತಿಯ ಕಾಂಪ್ರಮೈಸ್ ಮಾಡ್ಕೊಂಡಿವಿ. ಆದರೆ ಈಗಿನ ನೇತೃತ್ವ ಇನ್ನು ಕಾಂಪ್ರಮೈಸ್ ಇಲ್ಲ. ಇನ್ನು ಏನು ಇದ್ದರೂ ಒಳಗಡೆಗೆ ಹೊಕ್ಕು ಗುಸ್ಕೆ ಮಾರಂಗೆ ಅಂತನ್ನುವಂಥದ್ದು ಉತ್ತರ ನಿನ್ನೆಯಿಂದ ಪ್ರಾರಂಭ ಆಗಿದೆ. 9 ಕಡೆಗೆ ಬಾಂಬ್ ದಾಳಿ ಆಗಿದೆ. 100ಕ್ಕೂ ಹೆಚ್ಚು ಟೆರರಿಸ್ಟ್ಗಳು ಅಲ್ಲಾಹ್ಗೆ ಪಾಸ್ ಹೋಗಿದ್ದಾರೆ. ಸೊ ಇದಕ್ಕೆ ತಕ್ಕ ಉತ್ತರ ಇನ್ನು ಮುಂದಿನ ದಿನಗಳಲ್ಲೂ ಕೊಡ್ತಾರೆ ಅಂತನ್ನುವಂಥ ವಿಶ್ವಾಸ ಇದೆ. ಸೊ ಇದು ಒಂದು ಒಳ್ಳೆಯ ಶುಭಾರಂಭಕ್ಕೆ 140 ಕೋಟಿ ಭಾರತೀಯರು, ನೌಜವಾನ್ ಸೈನಿಕರಿಗೆ ಮತ್ತು ಭಾರತೀಯರಿಗೆ ನಮ್ಮ ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸುವ ಇವತ್ತಿನ ಕಾರ್ಯಕ್ರಮ ಇದು. ಒಂದು ಕಡೆ ಪಾಕಿಸ್ತಾನದಲ್ಲಿರ್ತಕ್ಕಂಥ ಉಗ್ರರ ಅಡಗುತಾಣಗಳನ್ನು ಧ್ವಂಸ ಮಾಡುವಂಥ ನಿಟ್ಟಿನಲ್ಲಿ ಸೈನ್ಯ ಇವತ್ತು ಮುಂದಾಗಿದೆ ಸರ್. ಒಂದು ಕಡೆ ಈ ಇಡೀ ದೇಶವೇ ಕೊಂಡಾಡ್ತಾ ಇದೆ. ಆದರೆ ಕಾಂಗ್ರೆಸ್ನವರು ಎಲ್ಲ ಒಂದು ಕಡೆ ಶಾಂತಿ ಮಂತ್ರವನ್ನು ಪಠಿಸಬೇಕಾಗಿತ್ತು ಅಂತಾರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ಸರ್?
ಕಾಂಗ್ರೆಸ್ಸು ಹುಟ್ಟಿದಾಗಿಂದ ಹಿಡಿದು ಇಲ್ಲಿವರೆಗೆ ಅಹಿಂಸೆ 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 ಅಂತ ಹೇಳಿ ಭಾರತೀಯರನ್ನೆಲ್ಲರನ್ನೂ ಹೇಡಿಗಳನ್ನಾಗಿ ಮಾಡಿದಂಥ ಕಾಂಗ್ರೆಸ್ಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಮೇಲೆ ದಾಳಿ ಆಗ್ತಾ ಇರುವಂಥ ಸಂದರ್ಭದಲ್ಲೂ ಗಾಂಧಿಯ ಶಾಂತಿಯನ್ನು ಹೇಳ್ತಾ ಇದ್ದೀರಿ ನೀವು. ನಾಚಿಕೆ ಆಗಬೇಕು. 26 ಜನರ ಹೆಣಗಳು ಬಿದ್ದಿದ್ದಾವ್ರೆ. ಸಾವಿರಾರು ಸೈನಿಕರ ಹೆಣಗಳು ಬಿದ್ದಿದ್ದಾವೆ. ನೀವು ಈಗಲೂ ಗಾಂಧೀಜಿ ಹೆಸರು ಹೇಳ್ತೀರಿ. ಸೊ ನಾಮಾರ್ಥಗಳಿದ್ದೀರಿ ನೀವು ಕಾಂಗ್ರೆಸ್ನವರು, ಹೇಡಿಗಳಿದ್ದೀರಿ ನೀವು, ಪಾಕಿಸ್ತಾನದ ಪರವಾಗಿದ್ದೀರಿ ನೀವು ಕಾಂಗ್ರೆಸ್ನವರು. ಸೊ ಇವತ್ತಿನ ದಿನದಲ್ಲಿ ಪಾಕಿಸ್ತಾನಕ್ಕೆ ಉತ್ತರ ಕೊಡುವಂತಹ ಮಾನಸಿಕತೆ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರು ಹೇಳೋದು ಬಿಟ್ಟು, ಛತ್ರಪತಿ ಶಿವಾಜಿಯ ಹೆಸರು ಹೇಳೋದು ಬಿಟ್ಟು, ಗಾಂಧೀಜಿಯ ಹೆಸರು ಹೇಳಿಕೊಂಡು ಮತ್ತೆ ಶಾಂತಿಯ ಪರಿಪಾಲನೆ ಮಾಡಿ ಭಾರತೀಯರನ್ನು ಎಷ್ಟು ಜನ ಬಲಿ ತಗೊಳ್ಳೋರಿದ್ದೀರಿ ಕಾಂಗ್ರೆಸ್ನವರೇ, ಸಾಕು. ಈಗ ನಮ್ಮ ಮೇಲ್ಗಡೆ ಕೂತಂಥವರು ಬಹಳ ದೊಡ್ಡ ಸರಿಯಾದ ಉತ್ತರ ಕೊಡುವಂಥ ವ್ಯಕ್ತಿ ಕೂತಿದ್ದಾರೆ. ಭಾರತ ಮಾತೆಯ ಸಿಂಧೂರಿಗೆ ತೊಂದರೆ ಆದಂಥ ಉತ್ತರ ಕೊಡೋಗೋಸ್ಕರನೇ ಆಪರೇಷನ್ ಸಿಂಧೂರ್ ಪ್ರಾರಂಭ ಆಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಿವೃತ್ತ ಸೈನಿಕರಿದ್ದಾರೆ, ಅವ್ರನ್ನ ಮಾತಾಡ್ಸಿ ಹೋಗ್ತೀನಿ. ಸರ್, ಸೈನ್ಯದ ಒಂದು ಈ ನಡೆ ಬಗ್ಗೆ, ಈ ಒಂದು ದಿಟ್ಟ ನಿರ್ಧಾರದ ಬಗ್ಗೆ ಏನು ಹೇಳ್ತೀರಿ? ಇದು ಆಪರೇಷನ್ ಸಿಂಧೂರ್ ಮಾಡಿರೋದು ನಮಗೆ ತುಂಬ ಒಂದು ಖುಷಿ ಕೊಟ್ಟ ವಿಚಾರ ಸರ್. ನಾವು ಸೇನೆಯಲ್ಲಿ ಸರ್ವಿಸ್ಸು ಮುಗಿಸ್ಕೊಂಡು ಬಂದಿದ್ದೀವಿ. ಆದರೂ ನಾವು ಬಂದ ನಂತರ ಈ ಥರ ಒಂದು ದಿಟ್ಟ ಕ್ರಮ ತೊಗೊಂಡಿರೋದು ನಮಗೆ ತುಂಬ ಹೆಮ್ಮೆ ವಿಷಯ. ಎಲ್ಲ ಭಾರತೀಯ ನಾಗರಿಕರಿಗೂ ಒಂದು ಖುಷಿಯ ವಿಚಾರ ಸರ್. ಈ ಥರ ಅವರು ನಮ್ಮ ಮೇಲೆ ಇದು ಮಾಡಿದಾಗ ಅದಕ್ಕೆ ಪ್ರತಿಕಾರ ನಾವು ತೀರಿಸಲೇಬೇಕು. ಆಗಲೇ ಅವ್ರಿಗೆ ನಮ್ಮ ಮೇಲೆ ಒಂದು ಇದು ಬರುತ್ತೆ. ಹಾಗಾಗಿ ನಮ್ಮ ಸೇನೆ ಮೇಲೆ ನಮಗೆ ಹೆಮ್ಮೆ ಹಾಗೂ ಗರ್ವ ಇದೆ ಸರ್. ಸರ್, ಈಗ ಒಂದು ಕಡೆ 26 ಜನ ಬಲಿದಾನವನ್ನು ಕೊಟ್ಟರು, ಬಲಿಯಾದರು ಉಗ್ರರ ಒಂದು ದಾಳಿಗೆ. ಈ ಆಪರೇಷನ್ ಸಿಂಧೂರ್ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಅನಿಸ್ತಾ? ಸರ್, ಈ ಆಪರೇಷನ್ ಸಿಂಧೂರ್ ಅಂತ ಎದಕ್ಕೆ ಕೊಟ್ಟರೆ ಗೊತ್ತಾ? ಹೆಣ್ಣು ಮಕ್ಕಳ ಒಂದು ಸಿಂಧೂರನ್ನು ಕಸ್ಕೊಂಡ್ರಲ್ಲ, ಆ ಸಿಂಧೂರನ್ನು ಒಂದು ಚಿಹ್ನೆಯಾಗಿ ಈ ಆಪರೇಷನ್ ಸಿಂಧೂರ್ ಅಂತ ಈ ಮೋದಿಜಿಯವರು ಕೊಟ್ಟರು. ಅದು ಯಾರಿಗೂ ಗೊತ್ತಿಲ್ಲ ಆಪರೇಷನ್ ಸಿಂಧೂರ್ ಅಂದ್ರೇನು, ಸಿಂಧೂರ್ ಅಂದ್ರೇನು. ಆಪರೇಷನ್ ಸಿಂಧೂರಿಂದ ಯಾವ ಒಂದು ಹೆಣ್ಣು ಮಕ್ಕಳ ಸಿಂಧೂರ ಅಳಕಿಸಿದಲ್ಲ, ನಾವು ವಾಪಸ್ಸು ಆ ಸಿಂಧೂರನ್ನು ಹಚ್ಚು ಬಲ್ಲೆ, ಆ ಸಿಂಧೂರನ್ನು ಒಂದು ಗೌರವ ಕೊಡಬಲ್ಲೆ ಅಂತೇಳಿ ಒಂದು ಆಪರೇಷನ್ ಸಿಂಧೂರ್ ಅಂತ ಆ ಒಂದು ಹೆಸರನ್ನು ಕೊಟ್ಟರು. ಅದು ಒಂದು 12 ದಿನ ಆದ್ಮೇಲೆ ಕೊಟ್ಟರು ಅವರು. ಇಲ್ಲಿ ಮಟ್ಟ ಏನಿದ್ರಲ್ಲ ಅವರೆಲ್ಲ ವಾಚ್ ಮಾಡ್ಕೊತ ಇದ್ರು. 12 ತಾರೀಕಿಗೆ ಅವರು ತಿಥಿ ಮಾಡಿದ್ರು. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಬರಲಿ ಅಂತೇಳಿ 12 ದಿನಕ್ಕೆ ಅವರು ಈ ಒಂದು ಆಪರೇಷನ್ ಮಾಡಿದರು. ಅದಕ್ಕೆ ಅಂತೇಳಿ ಇವತ್ತು ಆಪರೇಷನ್ ಸಿಂಧೂರ್ ಅಂತೆ ಮಧ್ಯರಾತ್ರಿ 12 ನಂತರ ಮಾಡಿದ್ರು. ಆ 11 ಒಳಗಾಗಿದ್ರ ಅದು 11 ದಿನ ಆಗಿತ್ತು. 12 ಗಂಟೆ ನಂತರ ಅವರು ಈ ಆಪರೇಷನ್ ಮಾಡಿದರು. 12 ದಿನ ಆಗಲಿ ಅವ್ರ ತಿಥಿ ಮಾಡೋಣಂತ ಅವ್ರದ್ದೊಂದು ಗುರಿ ಇತ್ತು. ಇದೆಲ್ಲ ಅದು ಅವ್ರದ್ದೊಂದು ಪ್ರೀ ಪ್ಲಾನಿಂಗ್ ಆಗಿತ್ತು. ಅದು ಯಾರಿಗೆ ಹೇಳಿಕೊಡಲ್ಲ. ಬೊಗಳೋ ನಾಯಿ ಕಚ್ಚಲ್ಲ, ಕಚ್ಚೋ ನಾಯಿ ಬೊಗಳಲ್ಲ. ಅದೇ ಒಂದು ಗುರು ಮಂತ್ರ. ಎಸ್ ಸರ್, ಅದು ಇದೇ ಥರ ನಡೆಯುತ್ತೆ. ಅವ್ರಿಗೆ ಪ್ರತ್ಯುತ್ತರ ಕೊಡ್ತೀವಿ. ನಾವು ಸುಮ್ಮನೆ ಕುಂದ್ರಲ್ಲ ಈ ಥರ. ಇದೇ ಸಂದರ್ಭದಲ್ಲಿ ಇನ್ನೊಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತೀಯ ಸೈನಿಕರು ಯುದ್ಧ ಸಾರಿದರೆ ಪ್ರಧಾನಮಂತ್ರಿ ಅವರಿಂದ ಹಾಗೂ ನಮ್ಮ ಸೈನ್ಯದ ವತಿಯಿಂದ ನಮಗೆ ಕರೆ ಬಂದರೆ ನಾವು ಮತ್ತೆ ದೇಶಕ್ಕೋಸ್ಕರ ಸೇವೆ ಸಲ್ಲಿಸೋಕೆ ಹೋಗೋಕ್ಕೆ ನಿವೃತ್ತ ಸೈನಿಕರು ಎಲ್ಲರೂ ರೆಡಿಯಾಗಿದ್ದೀವಿ ಸರ್. ಇದಿಷ್ಟು ಪ್ರಮೋದ್ ಮುತಾಲಿಕ್ ಹಾಗೂ ನಿವೃತ್ತ ಸೈನಿಕರ ಒಂದು ಮಾತುಗಳು. ಒಂದ್ ಕಡೆ ದೇಶದ ನಾಗರಿಕರ ಒಂದು ಸಿಂಧೂರವನ್ನ ಅಳಿಸಿದಂತ ಉಗ್ರರ ಅಡಗುತಾಣಗಳನ್ನ ಧ್ವಂಸ ಮಾಡುವ ಮೂಲಕ ಮೃತರ ಆತ್ಮಕ್ಕೆ ಶಾಂತಿಯನ್ನ ನೀಡುವಂತ ನಿಟ್ಟಿನಲ್ಲಿ ಇವತ್ತು ಭಾರತೀಯ ಸೇನೆ ಮುಂದಾಗಿದೆ. ಇದೇ ರೀತಿ ಪಾಕಿಸ್ತಾನದ ಒಂದು ನಡೆ ವಿರುದ್ಧ ಹೋರಾಟವನ್ನ ಮಾಡುವ ಮೂಲಕ ಮತ್ತೆ ಅವರನ್ನ ಹಿಮ್ಮೆಟ್ಟಿಸುವಂತ ಕೆಲಸಕ್ಕೆ ಮುಂದಾಗಲಿದೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.